ಮೊದಲನೇದಾಗಿ ಏನಂತ ಹೇಳಿದ್ರೆ ರಾಜಕೀಯ ಆಟದಿಂದ ನಾನು ದೂರ ಇರ್ತೀನಿ, ಪಗಡೆ ಆಟದಿಂದ ಹೊರಗಿಡಿ ಅನ್ನುವಂಥ ಒಂದು ಡೈಲಾಗ್ ಸಿನಿಮಾದಲ್ಲಿ ಬರುತ್ತೆ. ಸೊ ಸದ್ಯದ ನಿಜ ಜೀವನದಲ್ಲಿ ರಾಜಕೀಯವನ್ನು ಯಾವ ರೀತಿ ಪರಿಗಣಿಸ್ತೀರಾ ನೀವು ಅಂತ? ಇಲ್ಲಿ ನಡೀತಾ ಇರೋದೇ ನನ್ನ ಕೇಳಿ ತಡ್ಕೊಳಕ್ಕಾಗತ್ತೆ. ಇನ್ನೂ ಒದ್ದಾಡ್ತಾ ಇದೀವಿ ಎಲ್ಲ ಮುಗಿಸ್ಕೊಂಡು. ಇನ್ನು ಅಲ್ಲಿಗೆ ಯಾಕಮ್ಮ ಅವ್ರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ, ಎಲ್ಲರೂ ಸ್ನೇಹಿತರಾಗಿದ್ದೀವಿ. ಪಾಠ ಕಳಿಸ್ತಿರಲ್ವಾ ಸಿಎಂಗೆ, ಹಾಗಾಗಿ ಸಿನಿಮಾ ಬೇರೆ, ರಾಜಕೀಯ ಬೇರೆ. ಸಿನಿಮಾದವರು ರಾಜಕಾರಣಿಗಳಾಗಕ್ಕೆ ಸಿನಿಮಾದಲ್ಲಿ ಇರ್ಬೇಕಾದ್ರೆ ಪ್ರಯತ್ನ ಪಡಬಾರ್ದು, ಬಿಟ್ಬಿಡ್ಬೇಕು. ಅವರೆಲ್ಲ ಅವರ ವೃತ್ತಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಏನಕ್ಕೆ ಮಾಡ್ತಾರೆ ಚೆನ್ನಾಗಿ ಗೊತ್ತಿದೆ. ಸಿನಿಮಾದಲ್ಲಿ ನಾನು ಮಾತಾಡಿದ್ದು ನಮ್ಮ ರಾಜಕಾರಣಿಗೆ, ಸಿನಿಮಾದಲ್ಲಿರೋ ರಾಜಕಾರಣಿಗೆ, ಅವ್ರಿಗೆ ಹಂಗೆ ಮಾತಾಡಬೇಕಿತ್ತು, ಮಾತಾಡಿದೆ. ಇವಾಗ ಬಹಳಷ್ಟು ರಾಜಕಾರಣಿಗಳು ಪರಿಚಯ ಇದ್ದಾರಲ್ಲ ಸರ್? ಪರಿಚಯ ಹಾಕಿದ್ದಾರೆ ಹೇಳಿ, ಅವರೆಲ್ಲ ನನ್ನ ಸ್ನೇಹಿತರು. ಅದಕ್ಕೆ ಸ್ನೇಹಿತರ ಬಗ್ಗೆ ನಾನು ಯಾಕೆ ಮಾತಾಡಲಿ? ಒಳ್ಳೆಯವರು. ಇವತ್ತೆಲ್ಲ ಈ ಥರ ಪ್ರಾಬ್ಲಮ್ಗಳಾದಾಗ, ಇನ್ನೊಂದು ಕಡೆ ಆದಾಗ ಅವರೇ ನನಗೆ ಸಪೋರ್ಟ್ ಕೊಡೋದು. ಬಿಗ್ ಬಾಸ್ ಬೀಗ ಹಾಕಿದಾಗ ಅವರೇ ಸಪೋರ್ಟ್ ಮಾಡಿರೋದು. ಇನ್ನೊಂದು ಕಡೆ ನಮ್ಮವರೇ ಯಾರೋ ಹಾಕೊಟ್ಟಾಗ ಬೇರೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದು ಸರಿಪಡಿಸಿರ್ತೀವಿ. ಎಲ್ಲ ಆಗೋಗಿರುತ್ತೆ, ಸರಿ ಇದ್ದಾರೆ ಎಲ್ಲರೂ, ಫಸ್ಟ್ ಕ್ಲಾಸ್ ಆಗಿದ್ದೀವಿ. ನನ್ನ ಸ್ನೇಹಿತರು ಎಲ್ಲರೂ ಎಲ್ಲ ಅವರವರ ವೃತ್ತಿಯಲ್ಲಿ ಬೆಳೀತಾ ಇದ್ದಾರೆ. ಹಾಗನ್ಬಿಟ್ಟು ಅದು ಇದರಲ್ಲಿ ಅಹಮ್ಮಲ್ಲಿ ನಮ್ಮೊಟ್ಟಿಗಂತೂ ಇಲ್ಲ, ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ವಿ ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೂಡ ಸ್ನೇಹಕ್ಕೆ ಲಿಂಕ್ ಆಗಿರುವಂಥದ್ದು. ಅಂದರೆ ಸಿನಿಮಾದಲ್ಲಿ ಬರುವಂತಹ ಒಂದು ಡೈಲಾಗ್, ದ್ರೋಹ ಮಾಡಬೇಕು ಅಂದರೆ ನೇರವಾಗಿ ಮಾಡಿ, ಅದನ್ನು ಬಿಟ್ಟು ಸ್ನೇಹ ಅನ್ನೋ ಹೆಸರಲ್ಲಿ ಮುಖವಾಡ ಹಾಕೊಂಡು ಮಾಡಬಾರ್ದು ಅನ್ನುವಂಥ ಒಂದು ಡೈಲಾಗ್ ಇದೆ. ಯಾರ್ದದು? ನಿಮ್ದೇ ಸರ್, ಮಾರ್ಕಲ್ಲಿ. ಯಾರು ಹೇಳೋದು? ಬಗ್ಗೆ ಒಂದು ಡೈಲಾಗ್ ಯಾರು ಹೇಳೋದು? ಯಾರು ಸಿನಿಮಾದಲ್ಲಿ? ಕ್ಯಾರೆಕ್ಟರ್ ಮರ್ತೋಗ್ಬಿಟ್ಟಿದ್ದು. 3 ಸಲ ನೋಡೋದಲ್ಲ ಸರ್, ಹಾಗಾಗಿ. ಯಾರು ಹೇಳೋದ ಡೈಲಾಗು? ಜನರಲ್ ಆಗಿ ಕ್ವಶನ್ ಕೇಳ್ತಾ ಇರೋದು ಸರ್. ಜನರಲ್ ಆಗಲ್ಲಮ್ಮ, ಯಾರು ಹೇಳೋದು? ಯಾರು ಡೈಲಾಗು? ಸರ್ ಇದು ಹೆಂಗಾಯ್ತು ಅಂದ್ರೆ ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಲೆಕ್ಚರ್ ಮತ್ತೆ ಕ್ವಶನ್. ಇಲ್ಲ, ಏನು ಗೊತ್ತಾ, ನಾನು ನಂಬೋದೇನಂದ್ರೆ, ಈಗ ಬಿಗ್ ಬಾಸ್ ನಡೆಸ್ಬೇಕಾರೆ ಏನೇ ಮಾತಾಡೋಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ ಆಗಿ ನೋಡಿ ನಾನು ಪ್ರಶ್ನೆಗಳಾಗ್ತೀನಿ. ಯಾಕಂದ್ರೆ ವಾಪಸ್ ಉಲ್ಟಾ ಹೊಡೆದ್ರೆ